ಗುಡ್ ಮಾರ್ನಿಂಗ್ ಬಂಗಾರಿ, ಬುಡುಶ್ ಮಾಡಿರಿ. ನೋಡ್ಕೋತ ಕೂತ್ಬಿಡ್ತಾನ. ಏನು ಕೋಟ್ ಹಚ್ಚೀನಿ ಅದನ್ನೆಲ್ಲ ಹಾಳು ಮಾಡೋಕ್ಕೆ ಈಗ ನಂದು ಕೆಲಸ ಮುಗಿತು ಅನ್ಕೋ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಮ್ಮ ಮನೆ ವ್ಯೂ. ನಾ ಇವತ್ತು ಸ್ವಲ್ಪ ಜಲ್ದಿನೇ ಎದ್ದಿದ್ದ, ಅದಕ್ಕೆ ನೋಡ್ರಿ ಎಷ್ಟು ಮುಸುಕದ ಅಂದ್ರೆ ಈಗ ಆ್ಯಕ್ಚುಲಿ ಎಂಟು ಮ್ಯಾಲೆ ಆಗ್ಯದ. ಸೊ ಏನೂ ಕಾಣಿಸಲ್ಲಾಗ್ಯದ. ಅಪ್ಪ ನೋಡ್ರಿ ಎಷ್ಟು ಚಳಿ ಅದ ಅಂದ್ರೆ. ಗುಡ್ ಮಾರ್ನಿಂಗ್ ಬಂಗಾರಿ, ಬುಡುಶ್ ಮಾಡಿರಿ. ಬುಡುಶ್ ಮಾಡಿ ಬಿಸಿಲು ಕಾಯಿಸ್ಕೋಕತ್ತೀರಿ. ಹಾಗೆದಪ್ಪ ನಿಮಗ. ಗುಡ್ ಮಾರ್ನಿಂಗ್, ಬುಡುಶ್ ಮಾಡೋದ ಖುಷಿದು. ಚೆನ್ನು ನಮಸ್ತೆ. ಅವನದು ಮುಂಜಾನೆದು ರುಟೀನು ಎಲ್ಲ. ಇಲ್ಲಿ ಸ್ಕೂಲ್ ಬಸ್ಗಳು ಹೋಗ್ತಾವಲ್ಲ, ಸೊ ಅದನ್ನು ನೋಡ್ಕೋತ ಕೂತ್ಬಿಡ್ತಾನ. ಇಲ್ಲಿ ನೋಡ್ರಿ ನಾ ಏನು ಪಾಟ್ ಹಚ್ಚೀನಿ ಅದನ್ನಿಗೆಲ್ಲ ಹಾಳು ಮಾಡೋಕ್ಕೆ ಈಗ ನನ್ನ ಕೆಲಸ ಮುಗಿತು ಅನ್ಕೋರು. ಬೆಳಿಗ್ಗೆ ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ನಮಸ್ತೆ ಮಾಡು. ಅಲ್ಲಿ ಅಲ್ಲಂತ ಇಲ್ಲಿಂದ ಕಾಣಿಸ್ತದ. ಸೊ ಹಾಗಾಗಿ ಇಲ್ಲಪ್ಪ, ನೋಡ್ತಿರಲ್ಲ ಮುಂಜಾನೆ ವ್ಯೂ. ಬಸ್ ಬಂತು. ಎಲ್ಲದ ಬಸ್ ಎಲ್ಲದ ಬಸ್ ಹೆಂಗಂತದ ಬಸ್? ಎಲ್ಲಪ್ಪ ಬಸ್? ನಮ್ಮ ಗುಂಡನ ಸ್ನಾನ ಎಲ್ಲ ಆಗಿತ್ತು. ಸೊ ನಾನು ಗ್ರೀನ್ ಟೀ ಮತ್ತು ಅವನಿಗೆ ಊಟ ಮಾಡಿಸಿ ಇಲ್ಲಿ ನಾನು ನಾಷ್ಟ ಸುಸ್ಲಾ ರೆಡಿ ಮಾಡಾಕತ್ತಿದ್ದೆ, ಪ್ರಿಪೇರ್ ಮಾಡಿ. ಆಮೇಲೆ ಇಲ್ಲಿ ನಮ್ಮ ಗುಂಡ್ಯ ಮತ್ತು ಅವ್ರ ಪಪ್ಪ ಇಬ್ಬರ ಜೊತೆ ಕುಂತು ನಾಷ್ಟ ಮಾಡಿದ್ರು. ಇಲ್ಲಿ ನೋಡ್ರಿ ನಾವೊಂದು ವಿಡಿಯೋ ಶೂಟ್ ಮಾಡಾಕತ್ತಿದ್ದ, ಇಬ್ಬರು ಬಂದು ಹಗ್ಲ ಬಂದು ನಂಗೆ ಡಿಸ್ಟರ್ಬ್ ಮಾಡಾಕತ್ತಿದ್ರು. ಮತ್ತು ನಾವು ಸಂಜೆಗೆ ರಾಮ ಮಂದಿರಿಗೆ ಹೋಗ್ಬೇಕಂತ ಫುಲ್ ಫ್ಯಾಮಿಲಿ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಒಂದು ತಿಥಿ ಪ್ರಕಾರ ಇವತ್ತು ಬರ್ತಡೇ ಇತ್ತು. ಹಾಗಾಗಿ ಮತ್ತೆ ಹೋಗಿ ಮತ್ತೆ ರಾಮ ಮಂದಿರಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಬಂದು ಹೊರಗೆ ತಿನ್ಬೇಕಂತ ಡಿಸೈಡ್ ಆಗಿತ್ತು. ಹೊರಗೆ ಅಲ್ಲೇ ಚಾಟ್ ಸೆಂಟ್ರಿಗೆ ಹೋಗಿ ಚಾಟ್ ತಿಂದ್ವಿ. ಆಮೇಲೆ ಮತ್ತು ನಮ್ಮ ಗುಂಡ್ಯಾಗೂ ಮತ್ತು ಅಲ್ಲಿಂದ ಹೋಗಿ ತಿನ್ನಿಸಿ ಆಮೇಲೆ ಮತ್ತು ಮನೆಗೆ ಬಂದು ಅವನಿಗೆ ಚಂದಾಗಿ ಅಡುಗೆ ಮಾಡಿ ಊಟ ಗೀಟ ಮಾಡಿಸಿ ಮನಗಿಸ್ದೆ. ಥ್ಯಾಂಕ್ ಯು.